ವೀಕ್ಷಕರೆಲ್ಲರಿಗೂ ನಿಮ್ಮ ಗಿರೀಶ್ ನಾಗೇಶ್ ಪ್ರಭು ಮಾಡುವ ನಮಸ್ಕಾರಗಳು. ಗಿರಿನಾಗಾಸ್ ಕಿಚನ್ ಕುಕಿಂಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೂ ಇವತ್ತು ಮಹಾರಾಷ್ಟ್ರ ಶೈಲಿಯ ಸಾಬುದಾನ ವಡ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೇನೆ. ಮೊದಲಿಗೆ ನಾನು 1.5 ಪಾವಿನಷ್ಟು ಸಾಬುದಾನವನ್ನು ತಗೊಂಡು ಅದನ್ನು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಅದಕ್ಕೆ ನೆನೆಯುವಷ್ಟು ಮಾತ್ರ ನೀರನ್ನು ಹಾಕಬೇಕು. ಜಾಸ್ತಿ ನೀರನ್ನು ಹಾಕಬೇಡಿ, ಯಾಕೆಂದರೆ ಜಾಸ್ತಿ ನೀರು ಹಾಕಿದ್ದು ಮಾಡಿದರೆ ನಾಳೆ ಅದು ಫ್ರೈ ಮಾಡುವಾಗ ಸಿಡಿಯುತ್ತೆ. ಅದರಿಂದಾಗಿ ಇದನ್ನು ಸರಿಯಾಗಿ ನೆನಪಿಟ್ಟುಕೊಳ್ಳಿ. ಇದನ್ನು ರಾತ್ರಿ ನೆನೆ ಹಾಕಿ ಇಟ್ಟು ಇದಕ್ಕೆ ಉಳಿದದನ್ನು ಬೆಳಿಗ್ಗೆ ಮಿಶ್ರಣ ಮಾಡುವಂಥದ್ದು. ಇದಕ್ಕೆ ಮಿಕ್ಸ್ ಮಾಡಲಿಕ್ಕೆ 4 ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿದ್ದೇನೆ, ಒಂದು 4ರಿಂದ 5 ಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು. ಮೊದಲಿಗೆ 150 ಗ್ರಾಮ್ನಷ್ಟು ಕಡಲೆ ಬೀಜವನ್ನು ಮಿಕ್ಸಿ ಜಾರಿಗೆ ಹಾಕಿ ಅದನ್ನೊಂದು 1 ಅಥವಾ 2 ರೌಂಡು ತಿರುಗಿಸಿದರೆ ಸಾಕು. ಅದು 1ರಿಂದ 4, 5 ಹೋಳಾದರೆ ಸಾಕದು. ಅದು ಫ್ರೈ ಮಾಡುವಾಗ ಒಳ್ಳೆ ಗರಿಗರಿಯಾಗಿ ತಿನ್ನಲಿಕ್ಕೆ ತುಂಬ ರುಚಿಯಾಗುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಅದು ಹೇಗೆ ಭಾಗ ಆಗಿದೆ ಅಂತ ಹೇಳಿ. ಈಗ ನಾವು ತೆಗೆದುಕೊಂಡಿಟ್ಟ 5 ಮೆಣಸಿನಕಾಯನ್ನು ಈ ಕುಟ್ಟಾಣೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಜಜ್ಜಿ ಒಂದು ಸಣ್ಣ ಪೇಸ್ಟ್ನಾಗೆ ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೇನೆ. ಹೀಗೆ ನಯವಾಗಿ ಪೀಸ್ ಮಾಡಿಕೊಂಡ ಮೆಣಸಿನಕಾಯನ್ನು ನಾವು ನೆನೆ ಹಾಕಿಟ್ಟ ನಮ್ಮ ಸಾಬಕ್ಕಿಗೆ ಸೇರಿಸ್ಕೋಬೇಕು. ನಂತರ ಇದಕ್ಕೆ 2ರಿಂದ 3 ಚಮಚ ಜೀರಿಗೆ ಹಾಕಿ ನಂತರ ಮಿಕ್ಸಿಯಲ್ಲಿ ತುಂಡು ಮಾಡಿದ ಕಡಲೆ ಬೀಜವನ್ನು ಸೇರಿಸ್ಕೊಳ್ಳಿ. ಹಾಗೂ ಇದಕ್ಕೆ ಆಲೂಗೆಡ್ಡೆ ಗ್ರೇಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿ ಇದಕ್ಕೆ ಸೇರಿಸ್ಕೋಬೇಕು. ತದನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 2 ಚಮಚ ಕೊತ್ತಂಬರಿ ಪುಡಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಹೀಗೆ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಸಣ್ಣ ಸಣ್ಣ ಉಂಡೆಯಾಗಿ ಮಾಡಿ ಅದನ್ನು ಚಟ್ಟೆ ಮಾಡಿ ತೆಗೆದಿಟ್ಕೊಳ್ಳಿ. ನೋಡಿ ಇದನ್ನು ಮಾಡುವಾಗ ಕೈಗೆ ಸ್ವಲ್ಪ ನೀರಿನ ಅಂಶವನ್ನು ಹಾಕಿಕೊಳ್ಳಿ. ಹಿಟ್ಟಿಗೆ ಯಾವುದೇ ನೀರು ಹಾಕಲಿಕ್ಕೆ ಇಲ್ಲ, ಸರಿಯಾಗಿ ನೆನಪಿಟ್ಕೊಳ್ಳಿ. ನೋಡಿ ಹೀಗೆ ಉಂಡೆ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡು ಇದನ್ನು ನಾವು ಕಾವಲಿ ಇಟ್ಟು ಎಣ್ಣೆ ಬಿಸಿಯಾದ ನಂತರ ನಾವು ಈ ಮಾಡಿಟ್ಟ ಉಂಡೆಯನ್ನು ಅದಕ್ಕೆ ಹಾಕಿ ಒಂದ್ಸಲಿ ಫ್ರೈ ಮಾಡ್ಕೊಳ್ಳಿ. ಒಂದ್ಸಲಿ ಇದನ್ನು ಅರ್ಧ ಫ್ರೈ ಆದ ನಂತರ ತೆಗೆದಿಟ್ಕೋಬೇಕು. ನೋಡಿ ಹೀಗೆ ತೆಗೆದಿಟ್ಕೊಂಡು ಪುನಃ ಸ್ವಲ್ಪ ಎಣ್ಣೆ ಕಾದ ನಂತರ ಪುನಃ 2ನೇ ಬಾರಿ ಇದನ್ನು ಫ್ರೈ ಮಾಡಿ ಗರಿಗರಿಯಾಗಿ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದ ನಂತರ ಕಾವಿಲಿಂದ ತೆಗೆದು ಇದನ್ನು ಪ್ಲೇಟಿಗೆ ಹೊರಗಾಯಿಸಿಕೊಳ್ಳುವ. ಇದು ಟೊಮೆಟೊ ಸಾಸ್ ಅಥವಾ ಗ್ರೀನ್ ಚಟ್ನಿಯೊಂದಿಗೆ ತುಂಬ ಒಳ್ಳೆಯದಾಗ್ತದೆ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಗಿರಿನಾಗಾಸ್ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.